ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತು ಬಚ್ಚಲ್ ಮನೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಒಳಗೆ ಒಂದು ಇನ್ಫಾರ್ಮೇಷನ್ನು ಹಾಗೆ ಒಂದು ಮೋಟಿವೇಶನ್ ವಿಡಿಯೋನೇ ಅಂತ ಅನ್ಬೋದು ನೋಡ್ರಿ. ಇವತ್ತಿನ ಲಾಗಲ್ಲಿ ಹೋಗ್ತಾ ಹೇಳ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ. ಒಂದು 16 ನಿಮಿಷದ ವಿಡಿಯೋ ಅಷ್ಟೇ ಇದೆ, ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ರಿ. ಸಪೋರ್ಟ್ ಮಾಡ್ತಾಯಿದ್ರೆ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ, ತುಂಬಾ ಖುಷಿ ಆಗ್ತಾಯಿದೆ ನನಗೂ ಕೂಡ. ನಿನ್ನೆ ಹಾಕಿರೋ ವಿಡಿಯೋಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಮೆಂಟ್ ಬಂದವ್ರಿ. ಅದೇ ರೀತಿ ನನಗೆ QA ಲಾಗ್ ಮಾಡಬೇಕನ್ನುವ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಲಾಗ್ ಮಾಡ್ಬೇಕನ್ನೋ ಆಸೆ ಇದೆ ರೀ ಫ್ರೆಂಡ್ಸ. ಸಾಕಷ್ಟು ಜನದು ಕೂಡ ನಾನು ನೋಡಿದ್ದೀನಿ. ಅದೇ ರೀತಿ ನನಗೂ ಕೂಡ ಒಂದು ಲಾಗ್ನ ಮಾಡಬೇಕನ್ನೋ ಆಸೆ ಇದೆ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಒಂದಿನ ಅದೇ ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾ ಇದ್ದೀರಾ. ಹಾಗೆ ನೋಡ್ರಿ, ಇಲ್ಲಿ ಬಚ್ಚಲ ಮನೆಯೊಳಗೆ ಬಟ್ಟೆನ ತೊಳಿತಾ ಇದ್ದೆ. ವಾಷಿಂಗ್ ಮಷಿನ್ಗೆ ಡೆಲಿವರಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ ರೀ. ಒಂದಿಷ್ಟು ಪ್ಯಾಂಟ್ ಶರ್ಟ್ ಹಿಂದಿನ ವಿಡಿಯೋದಾಗ ಹೇಳಿದಾಗೆ ಪ್ಯಾಂಟ್ ಶರ್ಟ್ ಆಗಿರ್ಬೋದು, ಬಿಳಿ ಟೀ ಶರ್ಟ್ಗಳಾಗಿರ್ಬೋದು ಮಷಿನ್ದೊಳಗೆ ಕ್ಲೀನ್ ಆಗಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಬಚ್ಚಲ್ದೊಳಗೇ ಬಟ್ಟೆ ತೊಳಿತಾ ಇದ್ದೆ. ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ನನ್ನ ಜೀವನದ ಪರಿಸ್ಥಿತಿ ಕೇಳಿದ್ರೆ ವಿಚಿತ್ರ ಅನಿಸ್ಬಿಡ್ತದ್ರಿ. ಅಳುವಾಗ ಒಬ್ಬನೇ ಅಳಬೇಕು, ಗುಂಪಿನಲ್ಲಿ ಅತ್ತರೆ ನಾಟಕ ಅಂತಾರೆ, ನಗುವಾಗ ಗುಂಪಿನಲ್ಲಿ ನಗಬೇಕು, ಒಬ್ಬನೇ ಅತ್ತರೆ ಹುಚ್ಚ ಅಂತಾರೆ ಅನ್ನೋ ಹಾಗೆ ಅದು ನೋಡ್ರಿ ನನ್ನ ಪರಿಸ್ಥಿತಿ. ಹಾಗೆ ದುಡಿದು ತಿನ್ನುವಾಗ ಕುಂತು ತಿಂದರೆ, ಕುಂತು ತಿನ್ನುವಾಗ ಬೇಡ ತಿನ್ಬೇಕು ಅನ್ನೋ ಮಾತು ಎಷ್ಟು ಸತ್ಯ ಅದನ್ನು ಅದೇ ರೀತಿಯೇ ನನಗೂ ಕೂಡ ಅನಿಸ್ಲಾತ್ರಿ ಫ್ರೆಂಡ್ಸ. ಒಂದೂವರೆ ವರ್ಷ ಆಗ್ತಾ ಬಂತು, ನಾನು ಒಂದಿನೂ ಕೂಡ ಬಟ್ಟೆನ ತೊಳೆದಿಲ್ಲ ರೀ. ಇವತ್ತು ತೊಳಿಲಕತ್ತೀನಿ ಫಸ್ಟ್ ಟೈಮ್. ಯಾಕಂದ್ರೆ ಗೊತ್ತೇ ಇದೆ, ಹಿಂದಿನ ವಿಡಿಯೋದಾಗ ನಮ್ಮ ತಂಗಿ ಊರಿಗೆ ಹೋಗಿದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ ರೀ. ಡೆಲಿವರಿ ಬಟ್ಟೆ ಅಂತ ತಂಗಿ ಇದ್ದರೂ ಕೂಡ ತೊಳೆಯಂಗಿಲ್ಲ ರೀ, ನಾನು ತೊಳೆಯಂಗಿಲ್ಲ. ಆದ್ರೆ ಮಷಿನ್ಗೆ ಹಾಕೋತಿರ್ತೀವಿ. ಈಗ ಅವಳು ಇಲ್ಲ. ಈ ರೀತಿ ಟೀ ಶರ್ಟ್ಗಳಾಗಿರ್ಬೋದು, ಬಿಳಿ ಬಟ್ಟೆ ಅಥವಾ ನಮ್ಮ ಮನೆಯವ್ರ ಕಂಪ್ನಿ ಕೆಲಸಕ್ಕೆ ಹೋಗೋದ್ರಿಂದ ಅವ್ರ ಬಟ್ಟೆ ಸ್ವಲ್ಪ ಜಾಸ್ತಿನೇ ಕೊಳೆ ಆಗಿರ್ತಾವೆ, ಮಷಿನ್ದೊಳಗೆ ಕ್ಲೀನ್ ಆಗಂಗಿಲ್ಲ ಅಂಥೇಳಿ ವಾರಕ್ಕೊಂದು ಸಾರಿ ಈ ರೀತಿ ಬಚ್ಚಲ್ದೊಳಗನೆ ಬಟ್ಟೆ ತೊಳೆಯೋದ್ರಿ ಫ್ರೆಂಡ್ಸ್. ಅದು ಕಲ್ಲು ಕೂಡ ಇನ್ನೂ ಒಂದು ಸ್ವಲ್ಪ ಎತ್ತರಿದ್ರೆ ಪರವಾಗಿಲ್ಲ ನಡೀತಿತ್ತು. ಆದರೆ ಅದು ಕಲ್ಲು ಬುಡಕ್ಕೆ ಆಸರು ಕೂಡ ಏನಿಲ್ಲ ರೀ ಫ್ರೆಂಡ್ಸ. ಇದೇನು ಹಳ್ಳಿ ಅದ ರೀ, ಎಲ್ಲರೂ ಹೋಗಿ ಬುಡಕ್ಕೊಂದು 4 ಕಲ್ಲು ತಂದು ಇಟ್ಟು ಆಮೇಲೆ ಎತ್ತರಕ್ಕೆ ಇಟ್ಕೊಂಡು ಬಟ್ಟೆ ಒಗಿಬೇಕಂದ್ರೆ ಅದು ಸಾಧ್ಯ ಇಲ್ಲ ರೀ ಫ್ರೆಂಡ್ಸ. ಇದು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಯಾಕೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ, ಯಾರೂ ಕೂಡ ನಮಗೇನೂ ಆಗಂಗಿಲ್ಲ ಅನ್ನೋದು ಅನ್ಬಾರ್ದು ನೋಡ್ರಿ. ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ನಾವು ಕೆಲಸನ ಮಾಡಬೇಕಾಗುತ್ತೆ. ನಾನು ಈ ಸರ್ಜರಿ ಆಗಿರೋದು ಹಿಡಿದು ನಾನು ಒಂದಿನೂ ಕೂಡ ಕೆಳಗಡೆ ಕುಂತಿಲ್ಲ ರೀ ನೋಡ್ರಿ. ಸ್ಟೂಲು ಇಷ್ಟೆತ್ರ ಸ್ಟೂಲ್ ಮೇಲೆ ಕೂತೆ ನಾನು ಒಂದು ಬಕೆಟ್ ಬಟ್ಟೆ ಅಂದರೆ 4 ರಿಂದ 5 ಫ್ಯಾಮ್ಲಿ ಮೆಂಬರ್ಸ್ ಬಟ್ಟೆ ಆಗಿರ್ಬೋದು ರೀ. ಒಂದು ಬಕೆಟ್ ಬಟ್ಟೆ ಅಂದರೆ 4 ರಿಂದ 5 ಜನ ಇದ್ದರೆ ಇಷ್ಟು ಬಟ್ಟೆ ಅಂತ ಖಂಡಿತವಾಗ್ಲೂ ಡೈಲಿ ವೇರ್ ಬಟ್ಟೆಗಳು ಇರ್ತೇವೆ ರೀ. ಅದನ್ನೇನು ಕೂಡ ನಾನು ಬಟ್ಟೆ ತೊಳ್ಕೊಂಡೆ ರೀ ಫ್ರೆಂಡ್ಸ. ಹಾಗೆ ಇದು ಯಾಕೆ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದ್ರೆ, ನನಗೆ ಆಗಂಗಿಲ್ಲ ಅಂತ ಕುಳಿತ್ಕೊಂಡಿದ್ದೆ. ನಾನು 1.5 ವರ್ಷ ಆಗಿತ್ತು ನಾನು ಬಚ್ಚಲ್ದೊಳಗೆ ಹೋಗಿರಲಿಲ್ಲ, ಬಟ್ಟೆ ತೊಳೆದಿರಲಿಲ್ಲ ರೀ. ಆದರೆ ಇವತ್ತೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡೋದ್ರಾಯ್ತು. ಬಟ್ಟೆಗಳಿತ್ತು, ನಮ್ಮ ಮನೆಯವ್ರು ಕೂಡ 2 ದಿನದಿಂದ ಕೇಳಕತ್ತಿದ್ರು, ಬಟ್ಟೆ ಹೆಂಗೆ ಮಾಡಬೇಕು, ತೊಳಿತಿ ಏನು ಮಾಡ್ತಿ, ಇಲ್ಲ ಮಷಿನ್ಗೆ ಜಾಸ್ತಿ ಟೈಮಿಂಗ್ ಇಟ್ಟು ಮಷಿನ್ಗೆ ಹಾಕು ಮತ್ತು ಹೆಂಗೆ ಮಾಡ್ತೀವಿ ಅಂತೇಳಿ. ಅವು ಮಷಿನ್ಗೆ ಎಷ್ಟೇ ಟೈಮ್ ಇಟ್ಟು ಹಾಕಿದ್ರು ಕೂಡ ಕಾಲರ್ ಆಗಿರ್ಬೋದು ಕ್ಲೀನೇ ಆಗಂಗಿಲ್ಲ ರೀ ಫ್ರೆಂಡ್ಸ. ಇಲ್ಲ ಒಂದಿನ ತೊಳಿತೀನಿ ಅಂದ್ಕೊಂಡು ಇವತ್ತು ಆ ಬಟ್ಟೆನ ತೊಳೆದೆ ರೀ ಫ್ರೆಂಡ್ಸ. ಆಗಂಗಿಲ್ಲ ಅಂತ ಕುಳಿತ್ಕೊಂಡ್ರೆ ಏನೂ ಆಗಂಗಿಲ್ಲ. ಆದರೆ ಒಂದು ಸ್ವಲ್ಪ ನೋವು ಆಗ್ತಿತ್ತು, ತ್ರಾಸ ಆಗ್ತಿತ್ತು. ನೋವು ಬಗ್ಗಿ ಒಗೆಯೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಕೂಡ ಬಂದಿದ್ರಿ ಫ್ರೆಂಡ್ಸ. ಆದರೆ ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು ನನಗಾಗಿರೋ ಅನುಭವನ ಹೇಳ್ತಾ ಇದ್ದೀನಿ. ಆದ್ರೆ ಮಾಡಬೇಕು ಅಂದರೆ ಯಾವುದು ಮೀರಿದ್ದಲ್ಲ ನೋಡ್ರಿ ಮನುಷ್ಯನಿಗೆ ಫ್ರೆಂಡ್ಸ. ನಾನು ಕೂಡ ಅದೇ ರೀತಿ ಬಟ್ಟೆನ ತೊಳ್ಕೊಂಡೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ, ದುಡಿದು ತಿನ್ನುವಾಗ ಕುಂತು ತಿಂದರೆ, ಕುಂತು ತಿನ್ನುವಾಗ ಬೇಡಿ ತಿನ್ನಬೇಕಾಗುತ್ತೆ ಅನ್ನೋದ್ರ ಫ್ರೆಂಡ್ಸ. ಯಾಕಂದರೆ ಈ ವಯಸ್ಸಿನಲ್ಲಿ ನಮ್ಮ ಕೆಲಸಗಳಂದರೆ ಈ ವಯಸ್ಸಿಗೆ ನಮ್ಗೆ ಇನ್ನೂ 35 ಒಳಗಡೆ ರೀ ವಯಸ್ಸು. ಈ ವಯಸ್ಸಿನಾಗ ಸಾಕಷ್ಟು ಜನ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಆಗಿರ್ಬೋದು, ಹೊರಗಡೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮದು ಮಂದಿ ಮಕ್ಕಳದಾಗ ಆಗಿರ್ಬೋದು, ಎಲ್ಲರೂ ಕೂಡ ದುಡಿಯೋ ಕೆಲಸನೇ ರೀ. ಇವತ್ತು ಅಷ್ಟು ಹೊಲಕ್ಕೆ ಹೋಗಿದ್ದೆ, ಅಷ್ಟು ಹತ್ತಿ ಬಿಡಿಸ್ದೆ, ಇಷ್ಟು ಹತ್ತಿ ಬಿಡಿಸ್ದೆ, ಅದು ಮಾಡಿದೆ ಇದು ಮಾಡಿದೆ. ರೈತರ ಫ್ಯಾಮ್ಲಿ ಬಗ್ಗೆ ಹೇಳತ್ತೀನಿ ರೀ ಫ್ರೆಂಡ್ಸ. ನಮ್ದು ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ಯಾಮ್ಲಿ ಸರ್ಕಲ್ದೊಳಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರೈತರನ್ನೇ ಇರೋದು. ಆದರೆ ಯಾವುದೇ ರೀತಿ ಯಾರೂ ಜಾಬ್ಗೆ ಮಾಡೋಂಗಿಲ್ಲ. ಮಾಡೋದ್ರ ಕೂಡ ಅವ್ರದ್ದು ಜಾಬ್ ಮಾಡ್ಲಿಕ್ಕೆ ಅವ್ರವ್ರ ಎಜುಕೇಷನ್ ಪ್ರಕಾರ ಇದ್ರ ಪ್ರಕಾರ ಜಾಬ್ ಮಾಡಿರ್ತಾರೆ. ನಮ್ಮ ಫ್ರೆಂಡ್ ಸರ್ಕಲ್ದೊಳಗೆ ಆಗಿರ್ಬೋದು,
ನಮ್ದು ಫ್ಯಾಮ್ಲಿ ಮೆಂಬರ್ಸ್ದಾಗ ಆಗಿರ್ಬೋದು, ಯಾರೋ ಜಾಬ್ ಇಲ್ಲ, ಮನೆಯೊಳಗಿನ ಕೆಲಸನೇ ಹೊಲದಲ್ಲಿನ ಕೆಲಸನೇ ಬಿಂದಾಸಾಗಿ ಆರಾಮಾಗಿ ಬೆಳಗ್ಗೆ ಮನೆಯಲ್ಲಿನ ರೂಟೀನ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಹಿಡ್ಕೊಂಡು ಹೊಲದಲ್ಲಿನ ಕೆಲಸ ಮುಗಿಸಿ ಸಂಜೆ ಬಂದು ಮತ್ತು ಸಂಜೆ ಅಡುಗೆ ಮುಗಿಸ್ಕೊಂಡು ಗಂಡ ಮಕ್ಕಳು ಸಂಸಾರ ಅತ್ತೆ ಮಾವ ಅನ್ನೋಂಗೆ ಮಸ್ತ್ ಹೆಲ್ದಿಯಾಗಿ ಮಸ್ತ್ ಆರಾಮದ ರೀ ಫ್ರೆಂಡ್ಸ. ನನಗೂ ಕೂಡ ಆ ರೀತಿ ಫ್ಯಾಮ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲ ಆಲ್ ಫ್ಯಾಮ್ಲಿ ಮೆಂಬರ್ಸ್ ಚೆನ್ನಾಗಿದ್ದೀವಿ. ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಯಾರಿಗೂ ಬೇಡ ಅನ್ನಿಸ್ಬಿಡ್ತು ರೀ ಫ್ರೆಂಡ್ಸ. ಯಾಕಂದ್ರೆ ಏನೂ ಇರ್ಲಿಕ್ಕೆ ಪರವಾಗಿಲ್ಲ, ಕೂಲಿ ಮಾಡಿದ್ರೆ ತಿನ್ನಬೇಕು, ಆದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಶರೀರ ಚೆನ್ನಾಗಿರ್ಬೇಕು, ಎಲ್ಲದಕ್ಕೂ ಗಟ್ಟಿಯಾಗಿರ್ಬೇಕು ಅನ್ನೋದೇ ನನಗೆ ಈಗ ತಿಳಿತಾ ಇದೆ ಫ್ರೆಂಡ್ಸ. ಮುಂದೊಂದು ದಿನ ಈ ರೀತಿ ನನಗೆ ಬರ್ತದಂತ ನಾ ಕನಸಲ್ಲಿ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಆದರೆ ಬಂದಿದೆ ರೀ. ಬಂದಿದ್ದು ಕೂಡ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ನನಗೆ ಕೆಲಸ ಮಾಡಬೇಕು, ನೀ ಮಾಡಿದ್ರೆ ನಡೀತದ, ನೀ ಮಾಡಲೇಬೇಕು ಅಂತ ಯಾರೂ ಕೂಡ ಇಲ್ಲಿವರೆಗೆ 1.5 ವರ್ಷ ಆದರೂ ಕೂಡ ನನಗೆ ಇಲ್ಲಿಯವರಾಗಿರ್ಬೋದು, ಪುಣಾದೊಳಗಿರೋರಾಗಿರ್ಬೋದು ಅಥವಾ ಬಂದಾಳದಾಗಿನ ವಿಡಿಯೋಗಳ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಯಾರೂ ಇಲ್ಲ ನೀ ಕೆಲಸ ಮಾಡಬೇಕು ಅಂತ ಕೂಡ ಯಾರೂ ಹೇಳಿರಲ್ಲ ಫ್ರೆಂಡ್ಸ್. ಅವರು ತಂದೆ ಅಲ್ಲ ತಾಯಿ ಅಲ್ಲ, ಒಂದು ರಕ್ತ ಹಂಚ್ಕೊಂಡು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಆದರೆ ಇಲ್ಲಿ ತಂಗಿ ಆದರೂ ಅಷ್ಟೇ ರೀ ಫ್ರೆಂಡ್ಸ, ಅಲ್ಲಿ ಇರುವ ತಂಗಿನೂ ಅಷ್ಟೇ, ಹಾಗೆ ನಮ್ಮ ಅತ್ತೆ ಮಾವಂದಿರೂ ಅಷ್ಟೇ, ನನ್ನ ಆಲ್ ಫ್ಯಾಮ್ಲಿ ಮೆಂಬರ್ಸ್, ನನ್ನ ಮೈದಂದಿಯರು ಕೂಡ ಅಷ್ಟೇ ರೀ. ಹಾಗೆ ಈಗ ಸಂಜೆ ಟೈಮಲ್ಲಿ ಒಂದಿಷ್ಟು ಬೇಳೆ ಮಾಡ್ಕೋತಾ ಇದ್ದಾರೆ. ನಮ್ಮ ಚಿನ್ನು ಕೂಡ ಬೇಳೆ ಮಾಡಿ ಮಮ್ಮಿ ಬೇಳೆ ಮಾಡಂದರಿ. ನಾ ಯಾವ ರೀತಿ ಬೇಳೆ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ, ನೋಡಿರಿ. ಇವತ್ತು ನನಗೆ ಅದರ ಅನುಭವ ಆಗ್ಲಾತ್ರಿ ಫ್ರೆಂಡ್ಸ್. ಯಾಕಂದ್ರೆ ಸಿಂಗಲ್ ಫ್ಯಾಮ್ಲಿ ಇದ್ರೆ, ಜಾಯಿಂಟ್ ಫ್ಯಾಮ್ಲಿ ಇದ್ವಿ ಓಕೆ, ಮನೆಯಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರು ಇರ್ತೀವಿ. ನಾ ಕಿಚನಲ್ಲಿ ಕೆಲಸ ಮಾಡ್ಕೊಂಡ್ರೆ ತಂಗಿ ಬೇರೆ ಕೆಲಸ ಮಾಡ್ತಾಳೆ ಅನ್ನೋ ಧೈರ್ಯದಿಂದ ನನಗೆ 1.5 ವರ್ಷ ಆಯ್ತು ರೀ ಫ್ರೆಂಡ್ಸ. ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ, ಅಂದರೆ ತೊಂದರೆ ಆಗಿಲ್ಲ. ಅಕಸ್ಮಾತ್ವಾಗಿ ನೆನೆಸ್ಕೊಂಡ್ರೆ ವಿಚಿತ್ರ ಅನಿಸ್ಬಿಡುತ್ತೆ. ಒಂದೇ ಸಿಂಗಲ್ ಫ್ಯಾಮ್ಲಿ ಒಳಗಿದ್ರೆ ಗಂಡ ಮಕ್ಕಳು ಅನ್ನೋಂಥದ್ದು ಪ್ರತಿಯೊಂದನ್ನು ಕೂಡ ನಾವು ಮಾಡಬೇಕಾಗ್ತಿತ್ತು. ಆದರೆ ಈಗ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಜಾಸ್ತಿ ಜನ ಇರೋದರಿಂದ ಒಂದು ಕೆಲಸ ನಾ ಮಾಡಿದ್ರೆ ಇನ್ನೊಂದು ಕೆಲಸ ಇಲ್ಲ, ಅಕ್ಕಾಗ ಆಗಂಗಿಲ್ಲ ಅಂತೇಳಿ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಇಲ್ಲ ನನಗಿದು ಆಗಂಗಿಲ್ಲವ ನೀರೇ ಅದು ಮಾಡು ಅಂತೇಳಿ ನಾವರೇ ಅದು ಹೇಳಿ ಅವ್ರಿಗೆ ಮಾಡ್ತಿರ್ತೀವಿ ಫ್ರೆಂಡ್ಸ. ಈ ರೀತಿ ಅದ ನನಗೂ ಕೂಡ ಇವತ್ತಿನ ಬಟ್ಟೆ ತೊಳೆದ ವಿಷಯ ನೋಡಿದ್ರೆ ನನಗೆ ಒಂಥರ ತುಂಬಾ ಮನಸ್ಸಿಗೆ ವಿಚಿತ್ರ ಅನ್ಸ್ಬಿಡ್ಲಾತ್ರಿ. ಈ ರೀತಿ ಆಯ್ತಾ ಜೀವನ ನಂದು ಅಂಥೇಳಿ ಫ್ರೆಂಡ್ಸ. ಯಾಕಂದ್ರೆ ಈ ವಿಡಿಯೋ ಮುಖಾಂತರ ನಾನು ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಇಂಥ ಫ್ಯಾಮ್ಲಿ ಸಿಕ್ಕಿದ್ದು ನನಗೆ ತುಂಬಾ ಅದೃಷ್ಟ ಮಾಡಿರ್ಬೇಕು ರೀ. ಆದ್ರೆ ನನ್ನ ಇಂಥ ಶರೀರ ಪಡ್ಕೊಳ್ಳೋಕೆ ನಾ ಯಾವ ತಪ್ಪು ಮಾಡಿ ಅನ್ನೋದೇ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಕುಂತು ತಿನ್ನೋದಂದ್ರೆ ನನಗೆ ಆಗ್ತಾಯಿಲ್ಲ ಫ್ರೆಂಡ್ಸ. ಯಾಕಂದ್ರೆ ನನಗೇನಾದರೂ ದಿನ ಒಂದು ಹೊಸದಾಗಿರ್ಬೇಕು ರೀ, ದಿನ ಒಂಥರ ಕ್ರಿಯೇಟಿವ್ ಆಗಿರಬೇಕು ಜೀವನ ಅನ್ನೋಂಥ ನಾ ಈ ರೀತಿ ಮೈಂಡ್ ಸೆಟ್ನವಳು. ಆದ್ರೆ ನನಗೆ ಜೀವನ ಅನ್ನೋದೇ ಬೇಸರ ಅನ್ನಂಗೆ ಜೀವನ ಆಗ್ಲತ್ತದ್ರಿ. ಆದರೂ ಕೂಡ ಪಾಸಿಟಿವ್ ಆಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಒಳ್ಳೆ ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮ್ನ ಹುಡುಕೊಂಡು ಈಗ ಯೂಟ್ಯೂಬಲ್ಲಿ ನನ್ನ ರೂಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಇವತ್ತಿನ ನನ್ನ ಅನಿಸಿಕೆ, ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ನೀವು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ನನ್ನ ಮಾತನ್ನ ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ. ನೀವು ಕೂಡ ವಿಡಿಯೋ ನೋಡೋರು ಬೇರೆ ಯಾರೂ ಅಲ್ಲ, ನನ್ನ ಅಕ್ಕ ತಂಗಿ ಆಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು, ಎಲ್ಲರೂ ಕೂಡ ಯೂಟ್ಯೂಬ್ ಫ್ಯಾಮ್ಲಿ ಆಲ್ ಮೆಂಬರ್ಸ ನನ್ನ ಕುಟುಂಬ ಅಂತಲೇ ನಾನು ದೊಡ್ಡ ಫ್ಯಾಮ್ಲಿಯಲ್ಲಿ ಬೆಳೆದವಳು ಹುಟ್ಟಿದವಳು. ಹಾಗೆ ಅದೇ ರೀತಿಯೇ ನನಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರೆ ನನ್ನ ಮನಸ್ಸಿನ ಭಾರ, ನನ್ನ ಮನಸ್ಸಿನ ಮಾತು ಹಗುರು ಅನ್ನಿಸ್ಬಿಡ್ತದೆ ರೀ. ನನ್ನ ಮನಸ್ಸಿನಾಗಿರೋ ಭಾರ ಇಳ್ಕೊಂಡಪ್ಪ ಇವತ್ತು ಒಬ್ಬರ ಜೊತೆ ಶೇರ್ ಮಾಡ್ಕೊಂಡೆ ಅನ್ನೋ ಮನೋಭಾವನೆ ನನಗದ ರೀ. ನನ್ನ ಮನಸ್ಸಿನೊಳಗೆ ಏನೇ ತೊಂದರೆ ಅಥವಾ ಏನೇ ಟೆನ್ಷನ್ಗಳಿದ್ರೂ ಕೂಡ ಯಾರ ಜೊತೆ ಆದರೂ ಒಬ್ಬರ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೆ ಅವತ್ತಿನ ದಿನ ಮನಸ್ಸಿಗೇನೋ ಒಂಥರ ನೆಮ್ಮದಿ ಇರ್ತದೆ. ಇಲ್ಲಾಂದ್ರೆ ಅದೇ ರೀತಿ ಟೆನ್ಷನ್ ಇಟ್ಕೊಂಡು ನನಗೆ ಕೂಡ್ಲಕ್ಕಂತೂ ಸಾಧ್ಯನೇ ಇಲ್ಲ ಫ್ರೆಂಡ್ಸ. ಇವತ್ತಿಂದು ನಾ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡವಳೇ ಅಲ್ಲ. ಆದ್ರೆ ಮುಂದೊಂದು ದಿನ ಈ ರೀತಿ ನನಗೆ ಏನೇ ತೊಂದರೆ ಆದರೂ ಕೂಡ ನಿಮ್ಮಂಥವ್ರು ಸಪೋರ್ಟ್ ಇರ್ತೀರಾ. ಹಾಗೆ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಸಪೋರ್ಟ್ ಇದ್ದಾಗೆ ನೀವು ಕೂಡ ನನ್ನ ಜೊತೆ ಸಪೋರ್ಟಿವ್ ಆಗಿರ್ತೀರ ಅನ್ನೋ ಉದ್ದೇಶಕ್ಕಾಗಿ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು. ಹಾಗೆ ನನಗೆ ಯಾವುದೇ ರೀತಿ ನನ್ನ ರೂಟೀನ್ ಏನದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿದ್ರಿ ಫ್ರೆಂಡ್ಸ. ನೋಡಿದ್ರಲ್ಲ ಬೇಳೆ ಕೂಡ ಲಕ್ಷ್ಯ ಇಟ್ಕೊಂಡು ನೋಡಿದಿರತ್ತೆ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾಡಿರೋದು ಮಟ್ಕಿ ಬೇಳೆ ತುಂಬಾ ಟೇಸ್ಟಿಯಾಗಿದ್ದು, ಹಾಗೆ ನಿನ್ನೆ ಸಂಜೆ ಟೈಮಲ್ಲಿ ಮಾಡಿರೋದು. ನಾನು ಇದು ಗುರುವಾರ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬುಧವಾರ ಮಾಡಿರೋ ವಿಡಿಯೋ ನಾನು ಗುರುವಾರ ದಿನ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಈ ರೀತಿಯಾಗಿ ಬೇಳೆ ಕೂಡ ರೆಡಿ ಆಯಿತು. ಇವತ್ತಿನ ಸಂಜೆ ಟೈಮ್ ಸ್ನ್ಯಾಕ್ಸು ಬೇಳಾಗಿತ್ತು ನೋಡಿ ಫ್ರೆಂಡ್ಸ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ, ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ನಾನು ಎಲ್ಲ ಹಿಂದಿನ ವಿಡಿಯೋ ನೋಡೋದ್ರಂತ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಿ ಕಮ್ಮಿ ಅಂದ್ರೆ 35ರಿಂದ 40 ಜನ ರೀ ನಮ್ಮ ತೋಟದ ಮನೆಯೊಳಗೆ ಹಾಗೆ ಬಂದಾಳ್ದೋಗಿರೋದು.
ಅವೆಲ್ಲ ಬಟ್ಟೆ ತೊಳಿಬೇಕಾದ್ರೆ ನಮ್ಮ ದೊಡ್ಡತ್ತಿ ಅಂತಿದ್ರು ಯಾವಾಗ ಕೆಲವೊಂದು ಸರಿ ಜಾಸ್ತಿ ಬಟ್ಟೆ ಇದ್ದು ಅಕಸ್ಮಾತ್ ಕೆಲಸ ಜಾಸ್ತಿ ಇತ್ತು ಅಂದ್ರೆ ಒಂದು ಟ್ಯಾಕ್ಟ್ರಿಗೆ ಹಚ್ಚಿ ಎಳೆದ್ರೂ ಬಟ್ಟೆ ಎಳೆಯಂಗಿಲ್ಲ, ಅಷ್ಟು ಬಟ್ಟೆ ಅದಾವ ಅಂತೇಳಿ. ಅಷ್ಟು ಬಟ್ಟೆ ಕೂಡ ನಾವು ಯಾವುದೇ ರೀತಿ ಟೆನ್ಷನ್ ಇಲ್ಲಾರ್ದೆ ಆರಾಮಾಗಿ ಬಟ್ಟೆನ ತೊಳಿತಿದ್ದೇವೆ ರೀ ಫ್ರೆಂಡ್ಸ. ಇವತ್ತು 4 ಜನದ ಬಟ್ಟೆ ತೊಳಿಬೇಕಾದ್ರೆ ನನ್ನ ಪಾಡು ಬೇಡ ರೀ ಫ್ರೆಂಡ್ಸ್. ಯಾರಿಗೂ ನನ್ನ ಶತ್ರುವಿಗೂ ಕೂಡ ನನ್ನಂಥ ಜೀವನ ಬೇಡ ಅಂತ ಈ ರೀತಿ ಅನಿಸ್ಬಿಟ್ಲಾಗ್ತದೆ ನೋಡ್ರಿ. ಕಷ್ಟ ಸುಖ ಅನ್ನೋದು ಎಲ್ಲರ ಬಾಳಲ್ಲಿ ಇದ್ದಿದ್ದಾರೆ ಫ್ರೆಂಡ್ಸ್. ಸಾವಿಲ್ಲದ ಮನೆ ಕೂಡ ಯಾರ್ದು ಇಲ್ಲ, ಕಷ್ಟ ಇಲ್ಲಾರ್ದ ಬಾಳು ಕೂಡ ಯಾರ್ದು ಇಲ್ಲ. ಆದರೆ ಕಷ್ಟ ಕೊಡ್ಬೇಕ್ರಿ, ಜೀವನ ಚೆನ್ನಾಗಿಟ್ಟು ಶರೀರ ಚಲೋ ಇಟ್ಟು ಕಷ್ಟ ಕೊಡಬೇಕು. ಏನೂ ಇಲ್ಲ, ಊಟಕ್ಕಿಲ್ಲ ಅಂದರೆ ಇವತ್ತು ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ಕೂಲಿ ಮಾಡಿ ಸಂಜೆಗೆ ಬಂದಿರೋ ದುಡ್ಡಲ್ಲಿ ಒಂದು ಹೊತ್ತು ಊಟ ಮಾಡುವಾಗ ಇಡಬೇಕ್ರಿ ದೇವ್ರ. ಆದ್ರೆ ಈ ರೀತಿ ಜೀವನನೇ ಯೂಸ್ ಇಲ್ಲಾರ್ದಂಗೆ ಇಟ್ಟರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ್. ಅದು ಒಂದು ಪಾಸಿಟಿವ್ ಆಗಿ ತೊಗೋತೀನಿ. ಯಾಕಂದ್ರೆ ನಾ ಇಷ್ಟಾದರೂ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ರೀ. ಆದರೆ ನನಗಿಂತ ಎಷ್ಟೋ ಜನಲ್ಲೇ ಕುಂತು ಮಾಡ್ಲಾರ್ದವ್ರು ಕೂಡ ಎಷ್ಟೋ ಜನ. ಆದರೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆ ಒಳಗೆ ನಮ್ಮ ಮೈದಾನೆ ನೋಡಿದರೆ ಅವನಿಗೂ ಕೂಡ ಕೈಯ ಕಾಲು ಇರಲಾರ್ದೇ ಅವನು 23 ವರ್ಷದಿಂದ ಕುಂತ ಜಾಗ ಒಳಗೇ ಕುಂತಾನೆ ರೀ ಫ್ರೆಂಡ್ಸ. ಅದನ್ನು ಕೆಲವೊಂದು ಸಾರಿ ನನ್ನ ಮನಸ್ಸಿನೊಳಗೆ ತಿಳ್ಕೊಂಡು ಬಿಟ್ಟಿರ್ತೀನಿ, ಇಲ್ಲ ಅವನಕ್ಕಿಂತ ಎಷ್ಟೋ ಬೆಟರ್ ಅಲ್ಲ ನಾನು, ನನ್ನ ಮನಸ್ಸಿಗೆ ನಾನು ಸಮಜೀನ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಈ ರೀತಿ ಇತ್ತು ನೋಡ್ರಿ ನನ್ನ ಇವತ್ತಿನ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸಂಜೆ ಟೈಮಲ್ಲಿ ಚಿನ್ನು ನಾನು ಕೂಡಿ ಅತ್ತೆ ಕೂಡ ಒಂದು ಸ್ವಲ್ಪ ವಾಕಿಂಗ್ ಹೋಗಿದ್ರಿ ಫ್ರೆಂಡ್ಸ. ಈಗ ಪಾಸಿಟಿವ್ ಆಗಿ ಬರಾಮ್ರಿ, ನನ್ನ ನೆಗೆಟಿವ್ ವಿಷಯನ ಒಂದು ಸೈಡಿಗೆ ಹಾಕಿ ಅದು ಇರೋದೇ ರೀ ಫ್ರೆಂಡ್ಸ. ಯಾಕೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಶೇರ್ ಮಾಡ್ಕೊಂಡೆ ರೀ. ಈಗ ಚಿನ್ನು ನಾನು ಕೂಡಿ ನಮ್ಮ ಮೈದ್ನು ಕೂಡ ಕೆಲಸ ಸ್ಟಾರ್ಟ್ ಇತ್ತು ರೀ. ಅವ್ನಿಗೆ ಅಲ್ಲೇ ರೂಮ್ನೊಳಗೆ ಕೊಟ್ಟು ಚಿನ್ನು ನಾನು ಕೂಡಿ ಇಲ್ಲೇ ಬೇಡ ತಿನ್ಕೊಂಡೇವ್ರಿ. ಹಾಗೆ ಅವನಿಗೆ ಒಂದು ಸ್ವಲ್ಪ ಹೊತ್ತು ಹೋಮ್ವರ್ಕ್ನ ಮುಗಿಸಿ ಈಗ ನೋಡ್ರಿ ಯಾವ ರೀತಿ ಸೋಫಾದ ಮೇಲೆ ಒಂದು 3 ಇಂಚ್ ಜಾಗದೊಳಗೆ ಹಿಂಗೆ ಮನ್ಕೊಂಡನ್ರಿ ಫ್ರೆಂಡ್ಸ್. ಆ ಟೈಮ್ದಾಗ ಮಮ್ಮಿ ವಿಡಿಯೋ ಮಾಡು ಪಟಕ್ನೆ ಬೀಳ್ತೀನಿ ನಾನು, ಜಲ್ದಿ ವಿಡಿಯೋ ಮಾಡು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ. ಅಲ್ಲಿ ಕೂಡ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ತುಂಬಾ ಆ್ಯಕ್ಟಿವ್ ಅದನ, ತುಂಬಾ ಹುಷಾರದನ. ಅವನ ಮೈ ಅಂತರೂ ಯಾವ ರೀತಿ ಮಣಿಸ್ತಾನೋ ಅದೇ ರೀತಿ ಮಣಿತೀವಿ ನೋಡ್ರಿ ಫ್ರೆಂಡ್ಸ. ತುಂಬಾ ಅಂದರೆ ಏನಾದರೂ ಒಂದು ಹೊಸದನ್ನು ಪ್ರತಿದಿನ ಒಂದು ಹೊಸದನ್ನು ಮಾಡ್ತಾ ಇರ್ತಾನೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮಕ್ಕಳು ಆ್ಯಕ್ಟಿವ್ ಆಗಿ ಮೈಂಡ್ನ ಓಡಿಸ್ತಾ ಇರ್ತಾನೆ ರೀ. ಎಲ್ಲಿ ಕೂತ್ರೂ ಒಂದು ಹೊಸ ಕ್ರಿಯೇಟಿವ್ ಆಟನೇ ಅವನು ಸೃಷ್ಟಿ ಮಾಡ್ತಾನೆ ಅನ್ಬೋದು. ಆ ಜಾಗದೊಳಗೆ ಕೂತಾಗ ಅಲ್ಲಿದೆ ಒಂದು ಹೊಸ ರೀತಿ ಆಟನ ಕ್ರಿಯೇಟ್ ಮಾಡಿ ಅವನು ಡೇನ ಸಾಗಿಸ್ತಾನೆ ನೋಡ್ರಿ ಫ್ರೆಂಡ್ಸ. ಈ ರೀತಿ ತುಂಬಾ ಹುಷಾರದನ್ನು ನಮ್ಮ ಅಳಿಯ ಅಂತ ಹೇಳ್ಕೊಳಕ್ಕೆ ಖುಷಿ ಆಗ್ತದ್ರಿ ಫ್ರೆಂಡ್ಸ. ನೋಡ್ರಿ ಯಾವ ರೀತಿ ಅದು ವಿಡಿಯೋ ಕೂಡ ವಾಯ್ಸ್ ಕೂಡ ಮ್ಯೂಟ್ ಮಾಡಿಕೊಂಡೆ ನಾನು. ಇಷ್ಟೆಲ್ಲ ಮುಗಿಸೋಟ್ರಲ್ಲಿ ಟೈಮ್ ನೋಡ್ರಿ 8 ಗಂಟೆ ಆಯ್ತು ರೀ ಫ್ರೆಂಡ್ಸ. 8 ಗಂಟೆಯಿಂದ ಮತ್ತೆ ಕಿಚನ್ ಒಳಗೆ ಎಂಟ್ರಿಗೆ ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗ್ಯದ ನೋಡ್ರಿ. ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೆ ಚಪಾತಿ ಊಟಕ್ಕಂತೇಳಿ. ಚಪಾತಿ ಮತ್ತು ನಮ್ಮ ಬಿಜಾಪುರ ಮಂದಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಬಿಜಾಪುರ ಮಂದಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ಕೋತೀನಿ ರೀ. ಈಗ ಹಿಟ್ಟು ಕೂಡ ಕಲಸಿ ಇಟ್ಕೊಂಡೆ ರೀ ಫ್ರೆಂಡ್ಸ. ಅಷ್ಟರೊಳಗೆ ನೋಡ್ರಿ ಇನ್ನೂ ಹಿಟ್ಟು ನಾದ್ತಾ ಇದ್ದಾರೆ ಫ್ರೆಂಡ್ಸ. ನಮ್ಮ ಮಾಮರು ಊರಿನಿಂದ ಬಂದರು. ಹಿಂದಿನ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಮಾಮ ಮತ್ತು ತಂಗಿ ಇಬ್ಬರು ಊರಿಗೆ ಹೋಗಿದ್ರು. ಬರುವಾಗ ಮಾಮ ನಮ್ಮ ಚಿನ್ನವ್ರ ಮಮ್ಮಿ ಅಂದ್ರೆ ಅವರು ಊರಿಗೆ ಕೂಡ ಹೋಗಿ ಬಂದಾರೆ ಫ್ರೆಂಡ್ಸ. ಅವನು ಮೊನ್ನೆ ದೀಪಾವಳಿ ಸುತ್ತಿ ಹೋದಾಗ ಹೊಲದೊಳಗೆ ಅಥವಾ ಶಂಕ ಯಾರು ನೋಡಿದ್ರೆ ಆ ವಿಡಿಯೋ ಕೂಡ ಅದ್ರ ಸಂಬಂಧ ಅಲ್ಲೇ ಬಿಟ್ಟು ಬಂದಿನಿ ಜೊತೆ ಅಂತ ಹೇಳಿ ಆ ಫೋನಾಗ ಹೇಳಿದ್ದಾರೆ ಫ್ರೆಂಡ್ಸ್. ಈಗ ಬಂದ ಕೂಡಲೇ ಅದನ್ನೇ ಚೆಕ್ ಮಾಡ್ತಾ ಇದ್ದಾನೆ. ಯಾರಾದರೂ ನೀವು ಕೂಡ ಸಣ್ಣದಾಗ ಯಾರು ಊರ್ಲಿಂದ ಬರ್ತಾರೆ ಅವ್ರದ್ದೇ ಒಂದು ಹಾದಿನ ಕಾಯ್ಕೊಂತು ಅವ್ರು ಏನು ತರ್ತಾರೆ ಬ್ಯಾಗ್ನಾಗ ಅನ್ನೋದನ್ನೇ ನಾವು ಕೂಡ ಕಾಯ್ತಿದ್ದೇವೆ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಈ ಸಿಂಪಿ ಶಂಕಕ್ಕೋಸ್ಕರ ಇಡೀ ದಿನ ಕಾಯ್ದಾನೆ ರೀ. ಇವತ್ತು ಮುತ್ತೆ ಯಾವಾಗ ಬರ್ತಾನೆ ಅಂಥೇಳಿ. ನೀವು ಕೂಡ ಈ ರೀತಿ ಸಿಂಪಿ ಶಂಕನ ತೊಗೊಂಡು ಆಟ ಆಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ. ಬಿಜಾಪುರ ಮಂದಿ ಮಾಡುವಂಥ ಸ್ವೀಟ್ ಅಂತ ಯಾಕೆ ಹೇಳಿನಂದ್ರೆ ಫ್ರೆಂಡ್ಸ, ಇದು ನಮ್ಮ ಕಡೆ ನಮ್ಮ ಮನೆಯೊಳಗೆ ಜಾಸ್ತಿ ಮಾಡ್ತೀವಿ ನೋಡ್ರಿ. ಅದೇ ನನ್ನ ತವ್ರ ಮನೆಯೊಳಗೆ ನಮ್ಮ ಅವ್ವ ಮಾಡ್ತಾರೆ ಫ್ರೆಂಡ್ಸ್. ಅದ್ರ ಬಿಟ್ಟರೆ ನಮ್ಮದು ದೊಡ್ಡಮ್ಮ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಯಾರೂ ನಾ ಮಾಡಿರೋದಂತ ನೋಡೇ ಇಲ್ಲರಿ. ಯಾಕಂದ್ರೆ ನಮ್ಮ ಅವ್ವ ಕೂಡ ಬಿಜಾಪುರದೊಳಗಿರೋದ್ರಿಂದ ನಮ್ಮ ಅವ್ವ ಕೂಡ ಜಾಸ್ತಿ ಇದು ಪಾಕ್ ಮಾಡೋದು. ನಾನು ಕೂಡ ಇವತ್ತು ಸಂಜೆ ಊಟಕ್ಕಂತ ಹೇಳಿ ಸ್ವಲ್ಪ ಬಿಸಿ ಚಪಾತಿ ಹಾಗೆ ಬೆಲ್ಲದ ಪಾಕನ ಮಾಡ್ಕೋತಿದ್ದಾರೆ ಫ್ರೆಂಡ್ಸ. ಹಾಗೆ ಮಧ್ಯಾಹ್ನ ಇನ್ನೂ ಅಡುಗೆ ಕೂಡ ಮಿಕ್ಕಿತ್ತು ರೀ. ಮಧ್ಯಾಹ್ನದೇ ಊಟ ಮಾಡ್ತಾರೆ ಹಾಗೇನಿಲ್ಲ ರೀ. ಆದರೂ ಒಂದು ಸ್ವಲ್ಪ ಸ್ವೀಟ್ ಇರಲಿ, ಒಂದು 5 ರಿಂದ 6 ದಿವಸ ಐತಿ ಯಾವುದೇ ರೀತಿ ಸ್ವೀಟ್ ಮಾಡ್ಕೊಂಡಿಲ್ಲ ರೀ. ಅದಕ್ಕೆ ಮಾಡ್ಬೇಕನ್ನಿಸ್ತು. ಮೊದಲಿಗೆ ಒಂದಿಷ್ಟು ಬೆಲ್ಲನ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡು ಈ ರೀತಿ ಸಂಡ್ಗೆ ಒಳಗೆ ಸೋಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಮತ್ತು ಅದೇ ಪಾತ್ರೆಗೆ ಮತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಂದ್ರೆ ತೊಳ್ಕೊಂಡು
ಸೋಸಿರುವಂಥ ಪಾಕನ್ನ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿರಿ. ಈ ರೀತಿ ಒಂದು 2 ರಿಂದ 3 ಕುದಿತಾ ಇರಬೇಕು. ಅತಿ ಗಟ್ಟಿ ಕೂಡ ಆಗಬಾರ್ದು ಫ್ರೆಂಡ್ಸ್. ಆರೋದ ಕೂಡಲೇ ಬಿಸಿ ಆರೋದ ಕೂಡಲೇ ಇನ್ನೂ ಗಟ್ಟಿ ಆಗುತ್ತೆ. ನೋಡಿಕೊಂಡು ಈ ರೀತಿ ಒಂದು 2 ರಿಂದ 3 ಕುದಿಸಿದ ನಂತರ ಅದಕ್ಕೆ ಒಂದು 2 ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಚಪಾತಿ ಒಳಗಂತೂ ತುಂಬಾ ಸೂಪರ್ ಆಗ್ತದೆ. ಅದೇ ಸಜ್ಜಿ ರೊಟ್ಟಿ ಒಳಗೆ ಮಾತ್ರ ಜಾಸ್ತಿ ತಿಂತಿದ್ರಿ ನಮ್ಮ ಮನೆ ಒಳಗೆ. ನಾವು ಸಣ್ಣವರಿದ್ದಾಗ ನೋಡಿರೋ ಹಾಗೆ ಸಜ್ಜಿ ರೊಟ್ಟಿ ಮತ್ತು ಪಾಕನೇ ಬಿಸಿ ಸಜ್ಜಿ ರೊಟ್ಟಿ ಪಾಕದೊಳಗೆ ಊಟ ಮಾಡ್ತಿದ್ರಿ ನಮ್ಮ ಮನೆ ಒಳಗೆ. ಹಾಗೆ ಒಂದು ಬಟ್ಲಾಗೋಷ್ಟು ಕೊಬ್ಬರಿ ತುರಿನ, ಎಷ್ಟು ಕೊಬ್ಬರಿ ತುರಿ ಹಾಕ್ತೀರಿ ಅಷ್ಟು ಚೆಂದ ಆಗ್ತಿದ್ರಿ. ಅಂದರೆ ಚಪಾತಿ ಒಳಗೆ ಒಂಥರ ಟೇಸ್ಟ್ ಆಗ್ತದೆ. ಬಾಯಿ ಒಳಗೆ ಕೊಬ್ಬರಿ ಬಂದ್ರೆ ತಿನ್ನಕ್ಕೆ. ಚಪಾತಿ ಮತ್ತು ಬೆಲ್ಲದ ಪಾಕ ನೋಡ್ರಿ. ಇದನ್ನು ನಾನು ಪೂರ್ಣ ಒಂದು ಸ್ವಲ್ಪ ತಣ್ಣಗಾದ ಕೂಡಲೇ ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇರೋದು. ಇಲ್ಲಾಂದ್ರೆ ತುಂಬ ಬಿಸಿ ಇರುವಾಗ ಹಾಕ್ಕೊಂಡ್ರೆ ಕೊಬ್ಬರಿ ಸ್ವಲ್ಪ ಕುದ್ದು ಬಿಟ್ಟಂಗೆ ಆಗ್ಬಿಡ್ತೀರಿ. ಅಷ್ಟು ಕುದಿಬಾರ್ದು ಫ್ರೆಂಡ್ಸ ಕೊಬ್ಬರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ತಣ್ಣಗಾದ ಕೂಡಲೇ ಕೊಬ್ಬರಿನ ಹಾಕ್ಕೊಂಡೆ. ಹಾಗೆ ನೋಡ್ರಿ, ಈಗ ಚಪಾತಿ ಕೂಡ ಮಾಡ್ಕೊಂಡಿದ್ದಾಯ್ತು ರೀ ಫ್ರೆಂಡ್ಸ. ಚಪಾತಿ ಒಳಗೆ ಈ ರೀತಿ ಪಾಕನ್ನ ಹಚ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ನಮ್ಮ ಬಿಜಾಪುರ ಮಂದಿ ಆಲ್ಮೋಸ್ಟ್ ಆಲ್ ಮಾಡ್ತಾರಂತ ಅನ್ಕೋತೀನಿ. ನಮ್ಮ ಬಿಜಾಪುರ ಮಂದಿ ಯಾಕಂದ್ರೆ ನನ್ನ ಎಲ್ಲ ಬಂಧು ಮಿತ್ರರಂದ್ರೆ ಬಿಜಾಪುರ ಜಿಲ್ಲೆದಾಗಿರೋರು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರಿ ಇದು ಪಾಕ್ ಅನ್ನೋದು. ಆದರೆ ನಮ್ಮ ಗುಲ್ಬರ್ಗ ಸೈಡಿನ ಮಂದಿಗೆ ಪಾಕ, ಚಪಾತಿ ಒಳಗೆ ಪಾಕ, ಅದು ಬೆಲ್ಲದ ಪಾಕ ಮಾಡ್ತೀರಾ ಅಂತ ಈ ರೀತಿ ಕೇಳ್ತಾರೆ. ಅದರ ಸಲುವಾಗಿ ನಮ್ಮ ಬಿಜಾಪುರ ರೆಸಿಪಿ ಅಂತ ಹೇಳಿದ್ರಿ ಫ್ರೆಂಡ್ಸ. ಇವತ್ತಿನ ರೆಸಿಪಿ ಹಾಗೆ ಇವತ್ತಿನ ಲಾಗು, ಇವತ್ತಿನ ಹೇಳಿರುವಂಥ ಒಂದು ಮೋಟಿವೇಶನ್ ಮಾತು ಯಾವ ರೀತಿ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.